ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವಾರು ಸಮಸ್ಯೆಗಳಲ್ಲಿ ಟ್ರಾಫಿಕ್ ಜಾಮ್ ಒಂದು ಬಹುದೊಡ್ಡ ಸಮಸ್ಯೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಬಿಗ್ ಚಾಲೆಂಜ್ ಆಗಿತ್ತು. ಮತ್ತೆ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲೂ ಒಂದು ದೊಡ್ಡ ಕನಸನ್ನು ಕಂಡಿದ್ರು, ಟನಲ್ ರೋಡ್ ನಿರ್ಮಾಣ. ಈಗ ಅವರು ಸಿಎಂ ಆಗಿದ್ದಾರೆ. ಟನಲ್ ರೋಡ್ ನಿರ್ಮಾಣಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಎಸ್, ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆನ ಈಗ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಟನಲ್ ರೋಡ್ನ ಒಂದು ಪ್ಲಾನಿಂಗನ್ನು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಜೊತೆಗೆ ಉಪಮುಖ್ಯಮಂತ್ರಿ ಆಗಿದ್ದರು. ಆಗ ಒಂದು ದೊಡ್ಡ ಕನಸನ್ನು ಆಗ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಟನಲ್ ರೋಡ್ ನಿರ್ಮಾಣ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಹೆಬ್ಬಾಳ, ಮೇಕ್ರಿ ಸರ್ಕಲ್ ಮತ್ತು ಬ್ಯಾಟ್ರಾಯನ್ಪುರ, ಯಲಹಂಕ ಹೋಗೋರಿಗೆ ಸ್ವಲ್ಪ ಟ್ರಾಫಿಕ್ ಮುಕ್ತ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ಬೋದು ಅಂತ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಒಂದು ಶಂಕುಸ್ಥಾಪನೆಯನ್ನು ಮಾಡಿದರು. ಜೊತೆಗೆ ಅವರಿಗೆ ಸಾರಿಗೆ ಸಚಿವರು ಕೂಡ ಸಾಥನ್ನು ಕೊಟ್ಟರು, ಬೈರತಿ ಸುರೇಶ್ ಅವರು. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಸಾಥನ್ನು ಕೊಟ್ಟರು. 18 ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಗುರಿಯನ್ನು ಈಗ ಸರ್ಕಾರ ಇಟ್ಕೊಂಡಿದೆ. ಅಂದರೆ ಇದು 3 ಪಥದ ಜೋಡಿ ಸುರಂಗ ಮಾರ್ಗ ನಿರ್ಮಾಣ ಯೋಜನೆ ಆಗಿದೆ. ಸುಮಾರು ಅದೊಂದು 3 ಕಿಲೋಮೀಟರ್ ಹತ್ತತ್ರಕ್ಕಿದೆ. 2.228 ಕಿಲೋಮೀಟರ್ ಉದ್ದದ 6 ಪಥದ ಟನಲ್ ರಸ್ತೆ ನಿರ್ಮಾಣ, ಜೊತೆಗೆ 1139.66 ಕೋಟಿ ರೂಪಾಯಿ ವೆಚ್ಚದ ಒಂದು ಭಾರಿ ಒಂದು ಬೃಹತ್ ಯೋಜನೆ ಇದು. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಕೃಷ್ಣ ಬೈರೇಗೌಡರು, ಜೊತೆಗೆ ಸಾರಿಗೆ ಸಚಿವರಾಗಿರುವಂಥ ಬೈರತಿ ಸುರೇಶ್ ಕೂಡ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಾಥನ್ನು ಕೊಟ್ಟರು. 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಇದೊಂದು ಟನಲ್ ರಸ್ತೆ ಆದರೆ ಈ ಸರ್ಕಾರದ ಒಂದು ಚೊಚ್ಚಲ ಒಂದು ಕಾರ್ಯಕ್ರಮವೂ ಕೂಡ ಆಗಿ ಹೊರಹೊಮ್ಮುತ್ತೆ. ಯಾಕಂದರೆ ಇಂಥ ಒಂದು ಜನಜಂಗುಳಿ ಇರುವಂತಹ ಜಾಗಕ್ಕೆ, ಜನಜಂಗುಳಿ ಇರುವಂಥ ಒಂದು ನಗರ ಪ್ರದೇಶಕ್ಕೆ ಇಂಥ ಟನಲ್ ರಸ್ತೆಯ ಅತ್ಯವಶ್ಯಕ ಇದೆ. ಒಂದು ಕಡೆಗೆ ಬಿ ಜೆ ಪಿ ಮತ್ತು JDSನವರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸಹಜವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಪಕ್ಷ ಭೇದವನ್ನು ಮರೆತು ಬೆಂಬಲವನ್ನು ಕೊಡಬೇಕಾಗ್ತದೆ. ಈಗ ಸಹಜವಾಗಿ ಈ ಒಂದು ಸುರಂಗ ಮಾರ್ಗ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಸಾಕಷ್ಟು ಗಿಡ ಮರಗಳೆಲ್ಲ ನಾಶ ಆಗಿ ಹೋಗ್ತವೆ, ಪರಿಸರಕ್ಕೆ ಮಾರಕ ಆಗ್ತದೆ, ಕೆರೆಗಳ ಒತ್ತುವರಿ ಆಗ್ತದೆ ಅಂತ ಒಂದಿಷ್ಟು ಸಹಜವಾಗಿ ಒಂದು ಟೀಕೆಯನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಟೀಕೆ ಟಿಪ್ಪಣಿಗಳ ಹೊರತಾಗಿ ಒಂದು ಟನಲ್ ರಸ್ತೆಯನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಒಂದು ಗಟ್ಟಿ ಧ್ವನಿಯಿಂದ ಡಿ.ಕೆ. ಶಿವಕುಮಾರ್ ಹೊರಟಿದ್ರು. ಅದಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಿದೆ. ಸುಮಾರು ಒಂದು 18 ತಿಂಗಳಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ. ಯಾಕಂದರೆ ಬಹಳ ಮುಖ್ಯವಾಗಿ ನೀವೆಲ್ಲ ಗಮನಿಸ್ತಾ ಇರ್ತೀರಾ, ಹೆಬ್ಬಾಳ, ಮೇಕ್ರಿ ಸರ್ಕಲ್ ಆ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರ್ತದೆ. ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತಲೇ ಈ ಒಂದು ಟನಲ್ ರಸ್ತೆ ಅಂದರೆ ಈ ಸುರಂಗ ಮಾರ್ಗ ಏನಿದೆಯಲ್ಲ ಇದೀಗ ನಿರ್ಮಾಣ ಆಗ್ತಾ ಇದೆ. ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು 18 ತಿಂಗಳಲ್ಲಿ ಈ ಟನಲ್ ರಸ್ತೆಯನ್ನು ಪೂರ್ಣಗೊಳಿಸುವಂಥ ಭರವಸೆಯನ್ನು ಸರ್ಕಾರ ಈಗ ಇಟ್ಕೊಂಡಿದೆ. ಹಾಗಾಗಿ ಇದು ಬೆಂಗಳೂರಿನ 3 ಪಥದ ಜೋಡಿ ಸುರಂಗ ಮಾರ್ಗ ಕಾಮಗಾರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಹೆಬ್ಬಾಳ ಜಂಕ್ಷನ್ನಿಂದ ಮೇಕ್ರಿ ವೃತ್ತದವರೆಗೆ ಸುಮಾರು 1086 ಕೋಟಿ ರೂಪಾಯಿ ವೆಚ್ಚದಲ್ಲಿ 2.2 ಕಿಲೋಮೀಟರ್ ಉದ್ದದ 3 ಪಥದ ಸುರಂಗ ರಸ್ತೆ ಕಾಮಗಾರಿ ನಡೀತದೆ. ಇವತ್ತು ಬೆಳಿಗ್ಗೆ 9:30ಕ್ಕೆ ಹೆಬ್ಬಾಳದ ವೆಟರ್ನರಿ ವಿಶ್ವವಿದ್ಯಾಲಯದ ಬಳಿ ನಡೆದಂಥ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲೇ ಸಹಜವಾಗಿ ಸರ್ಕಾರದ ಒಂದು ಪ್ರಮುಖರು ಅನಿಸ್ಕೊಂಡಿರುವಂತಹ ಸಾರಿಗೆ ಸಚಿವ ಬೈರತಿ ಸುರೇಶ್, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, BDA ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ಇನ್ನು ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು ಹೌದು ಎನ್.ಎ. ಹ್ಯಾರಿಸ್, ಹೀಗೆ ಕಾಂಗ್ರೆಸ್ನ ಮುಖಂಡರು ಈಗ ಸಾಕಷ್ಟು ಜನ ಉಪಸ್ಥಿತರಿದ್ದರು. ಏರ್ಪೋರ್ಟ್, ಯಲಹಂಕ, ಹೆಬ್ಬಾಳ, ಬ್ಯಾಟ್ರಾಯನ್ಪುರ ಹೋಗುವಂತಹ ಸವಾರರಿಗೆ ಈ ಒಂದು ಸುರಂಗ ಮಾರ್ಗ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 1199 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇವಲ 18 ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸುವಂಥ ಗುರಿಯನ್ನು ಇಟ್ಕೊಂಡಿದೆ. ಜೊತೆಗೆ ಈ ಒಂದು ಪ್ರಾಜೆಕ್ಟ್ನ ಹೈದರಾಬಾದ್ನ ಒಂದು ಕಂಪನಿಗೆ ವಹಿಸಿಕೊಡಲಾಗಿದೆ, ಒಂದು ಖಾಸಗಿ ಕಂಪನಿಗೆ ವಹಿಸಿಕೊಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇನ್ನೊಂದು ಕಡೆ ಈಗ GBA ಅಧೀನ ಸಂಸ್ಥೆ
ಬಿಸ್ಮೈಲ್ ನೇತೃತ್ವದಲ್ಲಿ ಮಿನಿ ಸುರಂಗ ಮಾರ್ಗ ಕಾಮಗಾರಿ ಈಗ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರನ್ನ ಈಗ ಒಟ್ಟು 5 ನಗರ ಪಾಲಿಕೆಗಳನ್ನಾಗಿ ಮಾರ್ಪಾಡನ್ನು ಮಾಡಿದ್ದಾರೆ. 369 ವಾರ್ಡ್ಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೆಬ್ಬಾಳ, ಮೇಕ್ರಿ ಸರ್ಕಲ್ ಈ ಭಾಗದಲ್ಲಿ ಯಥೇಚ್ಛವಾದಂತಹ ಟ್ರಾಫಿಕ್, ಇಡೀ ಬೆಂಗಳೂರೇ ಟ್ರಾಫಿಕ್ ಆಗಿದೆ. ಸ್ವಲ್ಪನಾದರೂ ಕೂಡ ನಾವು ಹಂತ ಹಂತವಾಗಿ ಟ್ರಾಫಿಕ್ ಮುಕ್ತ ಬೆಂಗಳೂರನ್ನು ಮಾಡೋಣ ಅಂತ ಒಂದು ಕಡೆ ಈಗ ಸರ್ಕಾರ ಈಗ ಹೊರಟಿದೆ. ಒಂದು ಕಡೆ ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದನೂ ಕೂಡ ತಜ್ಞರಿಂದ, ಸ್ಪೆಷಲಿ ತಜ್ಞರಿಂದ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ಕೂಡ ಈಗ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿರುವಂಥ ವಿಚಾರ. ಒಟ್ಟಿನಲ್ಲಿ ಈ ಒಂದು ಟನಲ್ ರಸ್ತೆ ನಿರ್ಮಾಣ ಆಗೋದಾದರೆ ಸಾಕಷ್ಟು ಜನರಿಗೆ, ಸ್ಪೆಷಲಿ ಹೆಬ್ಬಾಳ, ಮೇಕ್ರಿ ಸರ್ಕಲ್ ಮತ್ತು ಬಹಳ ಮುಖ್ಯವಾಗಿ ಯಲಹಂಕಕ್ಕೆ ಹೋಗುವಂಥವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ.